ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಪ್ರಾರಂಭದಲ್ಲಿ ಈ ಕಡೆ ಬೆಳಿಗ್ಗೆ ಆಗಿರುತ್ತೆ. ಆಗ ಅಲ್ಲಿ ಸೆಕ್ಯೂರಿಟಿ ಬಂದು ಡೋರ್ ಓಪನ್ ಮಾಡ್ತಾರೆ. ಆಗ ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಕೂಡ ಎಚ್ಚರ ಆಗ್ಬಿಡ್ತಾರೆ. ಇಲ್ಲಿ ಸಾಕ್ಷಿ ಅಗ್ನಿ ತೊಡೆ ಮೇಲೆ ಮಲಗಿರ್ತಾರೆ. ಇದನ್ನು ನೋಡಿ ಸೆಕ್ಯೂರಿಟಿಗೆ ಶಾಕ್ ಆಗುತ್ತೆ. ಅಗ್ನಿ ಮತ್ತು ಸಾಕ್ಷಿ ಕೂಡ ಎದ್ದ ತಕ್ಷಣ ಆಶ್ಚರ್ಯ ಆಗುತ್ತೆ. ಸೆಕ್ಯೂರಿಟಿ ಅವರು ಒಳಗೆ ಬಂದ್ಬಿಟ್ಟು, ಬಾಸ್ ನೀವು ಇಲ್ಲೇ ಇದ್ದೀರಾ? ನಾನು ಎಲ್ಲೂ ಇಲ್ಲ ಅಂದ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಿದ್ದೆ. ನೀವು ಇಲ್ಲಿದ್ದೀರಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ಏನ್ರಿ ಗೊತ್ತಾಗಲ್ಲ ಸೆಕ್ಯೂರಿಟಿ ನಿಮಗೆ? ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟು ಆಮೇಲೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ನೀವು. ಅದಕ್ಕೆ ಸೆಕ್ಯೂರಿಟಿ ಹೇಳ್ತಾರೆ, ಇಲ್ಲ ಸರ್ ನಾನು ಎಲ್ಲ ಕಡೆ ನೋಡಿದ್ದೆ, ಯಾರೂ ಇರಲಿಲ್ಲ, ಆದರೆ ಟೆರೆಸ್ ಮೇಲೆ ಮಾತ್ರ ನೀವು ಇದ್ದೀರಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ನೋಡಿ ಇದೇ ಲಾಸ್ಟ್ ವಾರ್ನಿಂಗ್, ಇನ್ಯಾವತ್ತೂ ಈ ರೀತಿ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸರಿಯಾಗಿ ಎಲ್ಲ ಕಡೆ ವಿಚಾರಿಸಿ ನೋಡಿ ಆಮೇಲೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತ ಅಗ್ನಿ ಕೋಪದಲ್ಲಿ ಹೇಳ್ತಾರೆ. ಇನ್ನು ಅಗ್ನಿ ಸಾಕ್ಷಿ ಇಬ್ಬರು ಹೊರಗಡೆ ಬರ್ತಾರೆ. ಆಗ ಸಾಕ್ಷಿ ಹತ್ರ ಬಂದು ಅಗ್ನಿ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಏನೂ ಬೇಕಾಗಿಲ್ಲ, ನಾನೇ ಹೋಗ್ತೀನಿ ಬಿಡಿ. ನೀವು ಮಾಡಿರೋ ಎಡವಟ್ಟಿಗೆ ನನ್ನ ಮನೇಲಿ ಹೋಗಿ ಏನು ಉತ್ತರ ಕೊಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಮನೆಯಲ್ಲಿ ಯಾಕೆ ಲೇಟು ಅಂತ ಕೇಳ್ತಾರೆ, ಅವಾಗೇನು ಹೇಳಿ ಅಂತ ಸಾಕ್ಷಿ ಅಗ್ನಿಗೆ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ನೋಡು ಮತ್ತೆ ನನ್ನ ತಂಟೆಗೆ ಬರಬೇಡ ನೀನು, ಅಷ್ಟಕ್ಕೂ ನಾನೇನು ಮಾಡಿದೆ, ಬಂದಿರೋದು ನೀನು ಇಲ್ಲಿಗೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ನಾನು ಯಾಕೆ ಸುಮ್ಮನೆ ಬರ್ತಿದ್ದೆ, ನಿಮ್ಮ ತಂಗಿ ಅದಿತಿಯವ್ರು ಕಾಲ್ ಮಾಡಿ ಕೇಳಿದ್ದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು ಅಷ್ಟೇ ಅಂತ ಹೇಳ್ತಾರೆ. ಏನು ಮಾಡೋದು, ಎಲ್ಲ ನನ್ನ ದುರದೃಷ್ಟ, ಇಲ್ಲಿ ಬಂದಿದ್ದೆ ನನ್ನ ತಪ್ಪು ಅಂತ ಹೇಳಿಬಿಟ್ಟು ಸಾಕ್ಷಿ ಬೇಜಾರಿಂದ ಅಲ್ಲಿಂದ ಹೊರಟೋಗ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ಇದೊಳ್ಳೆ ಕತೆ ಆಯ್ತಲ್ಲ, ಅಷ್ಟಕ್ಕೂ ನಾನೇನು ಮಾಡಿದೆ ಅಂತ ಇವಳು ನನ್ನ ಮೇಲೆ ರೇಗಾಡ್ತಾ ಇದ್ದಾಳೆ ಅಂತ ಅಗ್ನಿ ಕೂಡ ಕೋಪ ಮಾಡ್ಕೊತಾರೆ. ಇನ್ನು ಈ ಕಡೆ ಮಲ್ಲಿಕಾಗೆ ತುಂಬ ಕೋಪ ಬರುತ್ತೆ. ಸಾಕ್ಷಿ ಮೇಲೆ ಮೊದಲೇ ಕೋಪ, ಅದರಲ್ಲೂ ಈ ರೀತಿ ಆಗಿರೋದು ನೋಡಿ ಇನ್ನೂ ಕೋಪ ಬರುತ್ತೆ. ಅವಳು ಹೇಳ್ತಾಳೆ, ಏನಣ್ಣ ಇದು, ಆ ಸಾಕ್ಷಿ ಏನು ಒಳ್ಳೆ ಈ ಮನೆ ಯಜಮಾನಿ ಥರ ಆಡ್ತಿದ್ದಾಳಲ್ಲ, ನೀನೇ ಅವಳ ಹೆಸರಿಗೆ ಮಾಡ್ತೀಯ ಅಣ್ಣ, ನೀನು ಒಳ್ಳೆ ಅವಳಿಗೆ ಅತಿಯಾದ ಕಾಳಜಿ ತೋರಿಸ್ತಿದ್ಯಾ ಅಣ್ಣ, ನನಗಂತೂ ಇದು ಯಾಕೋ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಗ್ನಿನ ಒಂಥರ ನೋಡ್ತೀಯಾ, ಸಾಕ್ಷಿನೇ ಒಂಥರ ನೋಡ್ತೀಯಾ ಅಂತ ಮಲ್ಲಿಕಾ ಕೇಳ್ತಾರೆ. ಅದಕ್ಕೆ ಅರವಿಂದ್ ಅವರು ಸಮಾಧಾನವಾಗಿ ಉತ್ತರ ಕೊಡ್ತಾರೆ, ನೋಡು ಮಲ್ಲಿಕಾ, ಅಷ್ಟಕ್ಕೂ ಸಾಕ್ಷಿ ಏನು ಅಂತ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗೆ ಸಾಕ್ಷಿಯಿಂದ ನಮ್ಮ ಯಾರಿಗೂ ಯಾವ ತೊಂದರೆನೂ ಆಗಿಲ್ಲ, ಹಾಗೆ ಅಗ್ನಿಗೂ ಕೂಡ ಯಾವ ತೊಂದರೆನೂ ಆಗಲ್ಲ. ಸಾಕ್ಷಿಗೆ ಎಲ್ಲಿ ಯಾವ ಥರ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅವಳು ತುಂಬ ಚೆನ್ನಾಗಿ ಆಫೀಸ್ನ ನಡೆಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೋಡು ಮಲ್ಲಿಕಾ, ನೀನಷ್ಟು ಕೇವಲವಾಗಿ ಸಾಕ್ಷಿ ಬಗ್ಗೆ ಮಾತಾಡಬೇಡ ಅಂತ ಅರವಿಂದ್ ಹೇಳ್ತಾರೆ. ಇದನ್ನು ಕೇಳಿ ಮಲ್ಲಿಕಾಗೆ ಇನ್ನಷ್ಟು ಕೋಪ ಬರುತ್ತೆ. ಮಲ್ಲಿಕಾ ಹಾಗಲ್ಲ ಅಣ್ಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅರವಿಂದ್ ಇದ್ದವ್ರು ಹೇಳ್ತಾರೆ, ನೋಡು ಮಲ್ಲಿಕಾ, ಹಾಗೇನಿಲ್ಲ, ಸಾಕ್ಷಿ ಬಂದಮೇಲೆ ಅವಳೆಷ್ಟು ಒಳ್ಳೆಯವಳು, ಎಷ್ಟು ಟ್ಯಾಲೆಂಟೆಡ್ ಅಂತ ನಮ್ಗೆ ಗೊತ್ತಾಗಿರೋದು. ಹಾಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೂಡ ನಮಗೆ ಸಿಕ್ಕಿರೋದು ಅವಳಿಂದಾನೇ ಅನ್ನೋದನ್ನು ಮರಿಬೇಡ ಮಲ್ಲಿಕಾ ಅಂತ ಅರವಿಂದ್ ಹೇಳ್ತಾರೆ. ಅರವಿಂದು ಸಾಕ್ಷಿ ಬಗ್ಗೆ ಕೇವಲವಾಗಿ ಮಾತಾಡೋದಕ್ಕೆ ಮುಂಚೆ ಅಗ್ನಿ ಬರಲಿ ಇರು, ಅವನನ್ನೇ ಏನು ಅಂತ ಕೇಳೋಣ ಅಂತ ಹೇಳಿ ಅರವಿಂದ್ ಅನ್ಕೊತಾರೆ. ಅದಕ್ಕೆ ಮಲ್ಲಿಕಾ ಅನ್ಕೊತಾರೆ, ನಾನು ಹೇಳೋದು ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ, ಸಾಕ್ಷಿನ ಇವ್ರು ಯಾಕೆ ಇಷ್ಟೊಂದು ನಂಬ್ತಾ ಇದ್ದಾರೆ ಅಂತ ಕೋಪದಲ್ಲಿ ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಅಗ್ನಿ ಕೂಡ ಮನೆಗೆ ಬರ್ತಾರೆ. ಅರವಿಂದ್ ಹೇಳ್ತಾರೆ, ಅಗ್ನಿ ಒಂದು ನಿಮಿಷ ನಿಂತ್ಕೋ ಅಂತ ಹೇಳ್ತಾರೆ. ಅಗ್ನಿ ಕೂಡ ನಿಂತ್ಕೊತಾನೆ. ಹಾಗೆ ಅರವಿಂದ್ ಹೇಳ್ತಾರೆ, ನೋಡು ಅಗ್ನಿ, ಅಷ್ಟಕ್ಕೂ ಏನಾಯಿತು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನಿನಗೆ ಗೊತ್ತಾಗಲ್ವಾ? ನೋಡು, ರಾತ್ರಿ ಇಡೀ ಇಬ್ಬರು ಹೇಗೆ ಮಳೆಲಿ ನೆಂದಿದ್ದೀರಾ, ಸಾಕ್ಷಿಗೆ ಏನಾಗಿದೆ, ಅವಳು ಹುಷಾರಾಗಿದ್ದಾಳೆ ತಾನೇ ಅಂತ ಅರವಿಂದ್ ಕೇಳ್ತಾರೆ. ಹೀಗೆ ಸಾಕ್ಷಿ ಬಗ್ಗೆ ವಿಚಾರಿಸಿದಾಗ ಸ್ವಲ್ಪ ಕೋಪ ಬರುತ್ತೆ. ಅದಕ್ಕೆ ಅವನು ಅನ್ಕೊತಾನೆ, ಅಲ್ಲ, ಈ ಮನೆ ಮಗ ನಾನಾ ಅವಳ, ಈ ಮನೆ ಮಗನಿಗೆ ಏನಾಯಿತು ಅಂತ ಒಬ್ರಿಗೂ ಕೂಡ ಚಿಂತೆ ಇಲ್ಲ, ಎಲ್ಲರೂ ಸಾಕ್ಷಿ ಬಗ್ಗೆನೇ ವಿಚಾರಿಸ್ತಿದ್ದಾರಲ್ಲ ಅಂತ ಅನ್ಕೊಂಡು ಅಗ್ನಿ ಹೇಳ್ತಾನೆ, ಈ ಮನೆಯಲ್ಲಿ ನನ್ನ ಬಗ್ಗೆ ಯಾರಿಗೂ ಕೂಡ ಪ್ರೀತಿ ಕಾಳಜಿ ಅನ್ನೋದು ಸ್ವಲ್ಪನೂ ಇಲ್ಲ. ಅವಳು ನಿನ್ನೆ ಮೊನ್ನೆ ಬಂದಳು, ಅವಳ ಮೇಲೆ ಎಷ್ಟು ಕನಿಕರ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಈ ಮನೆ ಮಗ ನಾನಾ ಅವಳ, ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂತ ಕೋಪದಿಂದ ಅಗ್ನಿ ಹೇಳ್ಬಿಟ್ಟು ಸೀದಾ ಒಳಗಡೆ ಹೊರಟೋಗ್ತಾನೆ. ಅದಕ್ಕೆ ಮಲ್ಲಿಕಾ ಇದೇ ಒಳ್ಳೆ ಚಾನ್ಸು ಅಂತ ಹೇಳ್ಬಿಟ್ಟು ಸಾಕ್ಷಿ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಇದೆಲ್ಲ ಬೇಕಿತ್ತಣ್ಣ, ನಾನು ಇದಕ್ಕೆ ಹೇಳಿದ್ದು, ಅವಳಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತಿರೋದು. ಅಗ್ನಿ ಕೂಡ ನೋಡ್ದೆ ಎಷ್ಟು ಕೋಪ ಮಾಡ್ಕೊಂಡು ಹೋದ, ಆ ಸಾಕ್ಷಿಯಿಂದ ನಮ್ಮನೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅಗ್ನಿಗೆ ಅವಳಿಂದ ತುಂಬ ನೋವಾಗ್ತಿದೆ, ತುಂಬ ಅವಮಾನ ಆಗ್ತಿದೆ ಅಣ್ಣ, ಇಷ್ಟಕ್ಕೂ ಅವಳೇ ನಮ್ಮ ಮನೆ ಮಗಳ, ನೀವು ಯಾಕೆ ಅವಳನ್ನ ಅಷ್ಟೊಂದು ಕೇರ್ ಮಾಡ್ತೀರಾ ಅಂತ ಮಲ್ಲಿಕಾ ಕೇಳ್ತಾರೆ. ಅದಕ್ಕೆ ಅರವಿಂದ್ ಹೇಳ್ತಾರೆ, ನೋಡು ಮಲ್ಲಿಕಾ, ಬಾಯಿಗೆ ಬಂದಾಗ ಮಾತಾಡಬೇಡ, ಅವಳು ತುಂಬ ಟ್ಯಾಲೆಂಟ್ ಹುಡುಗಿ, ಅದಕ್ಕೋಸ್ಕರ ಅವಳ ಬಗ್ಗೆ ನಾನು
ಕೇರ್ ಮಾಡ್ತಿದ್ದೆ ಅಷ್ಟೇ. ಅಗ್ನಿಗೆ ತುಂಬ ಕೋಪ. ಅವನ ಬಗ್ಗೆ ನಿನ್ಗೆ ಗೊತ್ತೇ ಇದೆ ಅಲ್ವಾ, ನಿನ್ನ ಕೆಲಸ ನೀನು ನೋಡ್ಕೊ ಮಲ್ಲಿಕಾ ಅಂತ ಅರವಿಂದು ಕೋಪದಲ್ಲಿ ಹೇಳ್ತಾರೆ. ಇನ್ನು ಈ ಕಡೆ ಸಾಕ್ಷಿ ತುಂಬ ಟೆನ್ಷನಲ್ಲಿ ಮನೆಗೆ ಹೋಗ್ತಾರೆ. ಅಯ್ಯೋ ಮನೆಯವರಿಗೆ ಎಲ್ಲ ಏನಂತ ಹೇಳೋದೋ, ಏನು ಕೇಳ್ತಾರೋ ಏನೋ ಅಂದ್ಕೊಂಡು ಹೋಗ್ತಾರೆ. ಆಗ ಸಾಕ್ಷಿ ಇನ್ನೇನು ಮನೆ ಒಳಗೆ ಕಾಲಿಡಬೇಕು ಅಷ್ಟರಲ್ಲಿ ಮಂಜರಿ ಬಂದ್ಬಿಟ್ಟು ಹೇಳ್ತಾರೆ, ಏಯ್ ಅಲ್ಲೇ ನಿಂತ್ಕೊಳ್ಳೆ, ಹೇಳ್ದೆ ಕೇಳ್ದೆ ಮನೆ ಒಳಗಡೆ ಕಾಲಿಡ್ತಾ ಇದೆಯಲ್ಲ, ಅಷ್ಟಕ್ಕೂ ರಾತ್ರಿ ಎಲ್ಲ ಎಲ್ಲೇ ಹೋಗಿದ್ದೆ ನೀನು ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ಅತ್ತೆ ಏನಾಯಿತು ಅಂದರೆ ಅದು ಅಂತ ಅಲ್ಲಿ ರಾತ್ರಿ ನಡೆದಿದ್ನೆಲ್ಲ ಸಾಕ್ಷಿ ಅವ್ರ ಅತ್ತೆಗೆ ಹೇಳ್ತಾರೆ. ಆಗ ಅವ್ರ ಅತ್ತೆ ಇದ್ದವ್ರು ಹೇಳ್ತಾರೆ, ಅಯ್ಯೋ 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 ಏನಾಗ್ತಾ ಇದೆ ಈ ಮನೆಯಲ್ಲಿ, ಅಲ್ಲ ಇಡೀ ರಾತ್ರಿ ಕಂಪ್ನಿನಲ್ಲೇ ಇದೆಯಲ್ಲ, ಇಡೀ ರಾತ್ರಿ ಇವರಿಬ್ಬರೇ ಇದ್ದಾರೆ ಅಂತಂದರೆ ನೋಡಿದ ಜನ ಏನು ಅನ್ಕೋಬೇಕು, ಅದು ಇದು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ ಅವ್ರ ಮಂಜರಿ ಅತ್ತೆ. ಸಾಕ್ಷಿಗೆ ಅತ್ತೆ ಮಾತನ್ನು ಕೇಳಿ ತುಂಬ ಬೇಜಾರಾಗುತ್ತೆ. ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಅತ್ತೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ, ಅಲ್ಲೇನು ನಡೀತು ಅಂತ ನಿಮ್ಗೇನಾದರೂ ಗೊತ್ತಾ ಅಂತ ಸಾಕ್ಷಿ ಕೇಳ್ತಾರೆ. ಅದಕ್ಕೆ ಮಂಜರಿ ಇದ್ದವರು, ಸಾಕು ಮುಚ್ಚೆ ಬಾಯಿ, ಅಲ್ಲೇನಾಯಿತೋ ಯಾರಿಗೆ ಗೊತ್ತೋ, ಅಲ್ಲ ಇಡೀ ಕಂಪ್ನಿನಲ್ಲಿ ಒಂದು ಜನ ಇಲ್ಲದೆ ಇದ್ದಾಗ ನೀವಿಬ್ಬರೇ ಇದ್ದೀರಾ, ಅದರಲ್ಲೇ ಅರ್ಥ ಮಾಡ್ಕೋಬೇಕಲ್ವಾ ಅಲ್ಲೇನಾಗಿರ್ಬೋದು ಅಂತ ಮಂಜರಿ ತುಂಬಾ ವ್ಯಂಗ್ಯವಾಗಿ ಮಾತಾಡ್ತಾರೆ. ಸಾಕ್ಷಿ ಮಾವ ಹೇಳ್ತಾರೆ, ಸಾಕ್ಷಿ ನೀನೇನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಆಗ ಮಂಜರಿದ್ದವರು ಅದೇ ರೀತಿ ವ್ಯಂಗ್ಯವಾಗಿ ಮಾತುಗಳನ್ನ ಮುಂದುವರಿಸ್ತಾ ಹೇಳ್ತಾರೆ, ಅಲ್ಲ ರೀ ಅಲ್ಲಿ ಏನು ನಡೀತೋ ಏನೋ, ನಾವೇನಾದರೂ ಕಣ್ಣಾರೆ ನೋಡಿದೀವಾ. ಮಂಜರಿ ಮಾತು ಕೇಳಿ ಸಾಕ್ಷಿ ಹೇಳ್ತಾರೆ, ಅತ್ತೆ ದಯವಿಟ್ಟು ಈ ರೀತಿಯೆಲ್ಲ ಮಾತಾಡಬೇಡಿ, ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಸಾಕ್ಷಿ ಮಂಜರಿ ಮಾತು ಕೇಳಿ ತುಂಬ ನೋವಿನಲ್ಲಿರ್ತಾಳೆ. ಅದಕ್ಕೆ ಮಾವ ಮಂಜರಿಗೆ ಬೈತಾರೆ, ಮಂಜರಿ ನಿನಗೇನು ಗೊತ್ತಾಗಲ್ವಾ, ಸಾಕ್ಷಿ ಬಗ್ಗೆ ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತೀಯಾ, ಈ ಥರ ಎಲ್ಲ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಮಂಜರಿ ಗಂಡ ಬೈತಾರೆ. ಅದಕ್ಕೆ ಮಂಜರಿ ಇದ್ದರು ಹೇಳ್ತಾರೆ, ಹೌದ್ರಿ ನನಗೆ ನಾಚಿಕೆ ಆಗಲ್ಲ, ಇವಳು ಇದ್ದಾಳಲ್ಲ ಇವಳು ಮಾಡಿರೋ ಕೆಲಸಕ್ಕೆ ಬೇರೆ ಯಾರೇ ಆಗಿದ್ರು ಮನೆ ಒಳಗಡೆ ಸೇರಿಸ್ತಾನೆ ಇರಲಿಲ್ಲ, ನಾನಾಗೋದಕ್ಕೆ ಮನೆ ಒಳಗಡೆ ಸೇರಿಸಿದ್ದೀನಿ ಅಂತ ಕೂಗಾಡ್ತಾರೆ. ಇದನ್ನು ಕೇಳಿ ಸಾಕ್ಷಿಗೆ ತುಂಬ ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಸಾಕ್ಷಿ ಮಾವ ಹೇಳ್ತಾರೆ, ನೋಡಮ್ಮ ಸಾಕ್ಷಿ, ನೀನು ಇವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇವಳದು ಯಾವಾಗಲೂ ಇದ್ದದ್ದೇ ಅಲ್ವಾ ಅಂತ ಅವ್ರ ಮಾವ ಸಾಕ್ಷಿಗೆ ಸಮಾಧಾನ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಿದ್ದ ಮಂಜರಿ ಹೇಳ್ತಾರೆ, ಸಾಕು ಬಾಯಿ ಮುಚ್ಚ್ರಿ, ಈ ಮನೆ ನಂದು, ಇದನ್ನೆಲ್ಲ ಕೇಳೋ ಅಧಿಕಾರ ನನಗಿದೆ, ಒಟ್ಟಿನಲ್ಲಿ ಇಲ್ಲಿ ಇಷ್ಟ ಬಂದಾಗ ಹೋಗೋಕ್ಕೆ ಇಷ್ಟ ಬಂದಾಗ ಬರೋಕ್ಕೆ ಇದೇನು ಧರ್ಮಚಿತ್ರ ಅಲ್ಲ, ನೋಡಿದವರು ಅಕ್ಕಪಕ್ಕದವರು ಏನು ಅನ್ಕೊತಾರೆ, ಇಡೀ ರಾತ್ರಿ ಯಾವನ ಜೊತೆನೋ ಇದ್ದು ಬಂದಿದ್ದಾಳೆ ಅಂತಂದರೆ ಜನ ಏನು ಅನ್ಕೊತಾರೆ ಅಂತ ಹೇಳ್ತಾರೆ. ಸಾಕ್ಷಿಗೆ ಈ ಮಾತೆಲ್ಲ ಕೇಳಿ ತುಂಬಾ ಬೇಜಾರಾಗುತ್ತೆ. ಅಷ್ಟರಲ್ಲಿ ಸಾಕ್ಷಿಗೆ ಅರವಿಂದ್ ಸರ್ ಅವ್ರ ಫೋನ್ ಬರುತ್ತೆ. ಸಾಕ್ಷಿ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಹೇಳಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಅರವಿಂದ್ ಅವರು, ಸಾಕ್ಷಿ ನಿನಗೇನು ತೊಂದರೆ ಆಗಿಲ್ಲ ತಾನೇ, ಆರಾಮಾಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ಹಾಗೇನೂ ಇಲ್ಲ ಸರ್, ಏನೂ ತೊಂದರೆ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅರವಿಂದ್ ಸರ್ ಹೇಳ್ತಾರೆ, ಸರಿ ಆಯಿತು ನೋಡು, ಹುಷಾರಾಗಿರು, ಮಳೇಲಿ ಬೇರೆ ನೆಂದಿದ್ಯಾ, ಇವತ್ತು ನೀನು ಆಫೀಸ್ಗೆ ಬರೋದು ಬೇಡ ಆಯಿತಾ, ಮನೇಲೇ ರೆಸ್ಟ್ ಮಾಡು ಅಂತ ಸಾಕ್ಷಿಗೆ ಅರವಿಂದ್ ಸರ್ ಹೇಳ್ತಾರೆ. ಸಾಕ್ಷಿ ಇದ್ದವರು ಸರಿ ಸರ್ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡಿ ಸೀದಾ ರೂಮ್ ಒಳಗಡೆ ಹೋಗ್ತಾರೆ. ಅದಕ್ಕೆ ಮಂಜರಿ ಇದ್ದವರು ಹೇಳ್ತಾರೆ, ಹೋಗೆ ಎಲ್ಲಿಗೆ ಹೋಗ್ತೀಯಾ, ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇರೋ ಹಾಗಿದೆ ಅಂತ ಕೂಗಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಗ್ನಿ ಏನು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅದಿತಿ ಬಂದು, ಅಣ್ಣ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಹಾಗೆ ಅದಿತಿ ಹೇಳ್ತಾರೆ, ಅಣ್ಣ ನಿಜ ಹೇಳ, ಸಾಕ್ಷಿಯವರು ತುಂಬ ಒಳ್ಳೆಯವರು, ಅವ್ರೇನು ತಪ್ಪೇ ಮಾಡಿಲ್ಲ, ಎಲ್ಲ ನಿನ್ನಿಂದನೇ ಆಗಿದ್ದು. ಹಾಗೆ ಇನ್ನೊಂದು ಮಾತು ಹೇಳ ಅಣ್ಣ, ನೀನೇನು ಕೋಪ ಮಾಡ್ಕೊಳ್ಳಲ್ಲ ಅಂತಂದರೆ, ನಿಜವಾಗ್ಲೂ ಅಣ್ಣ ನೀನು ಸಾಕ್ಷಿಯವ್ರ ಜೊತೆ ಇದ್ದರೆ ತುಂಬ ಖುಷಿಯಾಗಿರ್ತೀಯ, ಅವ್ರ ಮಾತನ್ನು ಕೇಳ್ತಾ ಇದ್ದರೆ ನಿನಗೆ ಯಾವುದೋ ಕೂಡ ಹಳೆ ನೆನಪು ಬರ್ತಾ ಇಲ್ಲ ಅಂದಮೇಲೆ ನಿಜವಾಗ್ಲೂ ಅಣ್ಣ ನಿನಗೆ ಸಾಕ್ಷಿ ಮೇಲೆ ಪ್ರೀತಿ ಶುರುವಾಗಿದೆ, ನೀನು ಸಾಕ್ಷಿನ ಮದುವೆ ಆದರೆ ಚೆನ್ನಾಗಿರ್ತೀಯ ಅಣ್ಣ, ಆ ನಂಬಿಕೆ ನನಗಿದೆ ಅಂತ ಅದಿತಿ ಹೇಳ್ತಾರೆ. ಅದಕ್ಕೆ ಅಗ್ನಿ ಇದ್ದವ್ರು ಹೇಳ್ತಾರೆ, ಏನು ಮಾತಾಡ್ತಾ ಇದೆಯಾ ಅದಿತಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ, ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಣ್ಣ ಅಲ್ಲಿಂದ ಹೋದ್ಮೇಲೆ ಅದಿತಿ ಅನ್ಕೊತಾರೆ, ಇಲ್ಲ ಅಣ್ಣ ನನಗೆ ಗೊತ್ತು, ನಿಮ್ಮಿಬ್ಬರನ್ನ ಆದಷ್ಟು ಬೇಗ ನಾನು ಒಂದು ಮಾಡ್ತೀನಿ, ನೀವಿಬ್ಬರು ಮದುವೆ ಆದರೆ ಚೆನ್ನಾಗಿರ್ತೀರ, ಆ ನಂಬಿಕೆ ನನಗಿದೆ ಅಂತ ಅದಿತಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಅಗ್ನಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೋಗಿರ್ತಾನೆ. ಅವನಿಗೆ ರಾತ್ರಿ ಇಡೀ ಸಾಕ್ಷಿ ಜೊತೆ ಇದ್ದದ್ದು ಪದೇ ಪದೇ ನೆನಪಾಗ್ತಾ ಇರುತ್ತೆ. ಯೋಚನೆ ಮಾಡ್ತಿರ್ತಾರೆ, ಅದಿತಿ ಹೇಳಿದ್ದು ನಿಜನಾ, ಸಾಕ್ಷಿ ಮೇಲೆ ಪ್ರೀತಿ ನನಗೆ ಶುರುವಾಗ್ತಾ ಇದೆಯಾ, ನನಗೆ ಯಾಕೆ ಈ ಥರ ಎಲ್ಲ ಅನ್ನಿಸ್ತಾ ಇದೆ, ಸಾಕ್ಷಿ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಇರಬೇಕು ಅಂತೆಲ್ಲ ಅನ್ನಿಸ್ತಾ ಇದೆಯಲ್ಲ, ಯಾಕೆ ಈ ಥರ ಆಗ್ತಾಯಿದೆ ನನಗೆ, ಅವಳ ಮೇಲೆ ನಿಜವಾಗ್ಲೂ ನನಗೆ ಪ್ರೀತಿ ಆಗುತ್ತಾ, ಚಾನ್ಸೇ ಇಲ್ಲ ಅಂತ ಅಗ್ನಿ ಕೋಪದಲ್ಲಿ ಹೇಳ್ಕೊತಿರ್ತಾನೆ. ಆದರೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅಗ್ನಿಗೆ ನಿಜವಾಗ್ಲೂ ಸಾಕ್ಷಿ ಮೇಲೆ ಪ್ರೀತಿ ಶುರುವಾಗಿದೆ ಅಂತ ಅನಿಸ್ತಾ ಇರುತ್ತೆ.
ಯಾಕಂದರೆ ಎಷ್ಟೋ ಪ್ರೀತಿಗಳು ಜಗಳದಿಂದನೇ ಅಲ್ವಾ ಪ್ರೀತಿ ಶುರುವಾಗೋದು. ಮುಂದೆ ಏನಾಗುತ್ತೆ, ನಿಜವಾಗ್ಲೂ ತನ್ನ ಪ್ರೀತಿನ ಸಾಕ್ಷಿ ಮುಂದೆ ಅಗ್ನಿ ಹೇಳ್ಕೊತಾರಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಈ ಕಡೆ ರಾಜು ಬೇರೆ ಸಾಕ್ಷಿಗೆ ಪ್ರಪೋಸ್ ಮಾಡಬೇಕು ಅಂತ ಬರ್ತಿದ್ರು. ಯಾರು ಪ್ರಪೋಸ್ ಮಾಡ್ತಾರೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.